ರೋಹಿಣಿಗೆ ಒಂದು ತುತ್ತು ಅನ್ನಕ್ಕೂ ತುಂಬ ಕಷ್ಟವಾಗ್ತಿತ್ತು. ತಾಯಿಯ ಮನೆಯವರಾದರೂ ಒಂದು ತುತ್ತು ಅನ್ನ ಹಾಕ್ತಾರೆ ಅಂತ ಹೋದ್ರೆ ಅವಳು ಹೋದ ತಕ್ಷಣ ಅವ್ರು ಊಟ ಮಾಡ್ತಿದ್ರು. ಬಾಮ್ಮ ಊಟ ಮಾಡು ಅಂತ ಯಾರೂ ಕರೀಲಿಲ್ಲ. ರೋಹಿಣಿಗೆ ತಾಯಿ ಮನೆ ಮತ್ತು ಗಂಡನ ಮನೆ ಎರಡೂ ನರಕವಾಗಿತ್ತು. ದೇವಸ್ಥಾನದಲ್ಲಿ ಊಟ ಕೊಟ್ಟರೆ ಅದನ್ನು ಕಣ್ಣಿಗೆ ಒದ್ದುಕೊಂಡು ತಿಂದು ತನ್ನ ಮಗುನ ಉಳಿಸ್ಕೊಳ್ತಿದ್ಲು. ತಾನು ಕಷ್ಟಪಟ್ಟು ದುಡಿದ ಹಣದಿಂದ ಒಂದು ತುತ್ತು ತಿನ್ನಲು ಆಗುತ್ತಿರಲಿಲ್ಲ. ಯಾಕಂದರೆ ಅವಳ ಗಂಡ ಕೃಷ್ಣ ಅವಳು ದುಡ್ಡಿನಲ್ಲಿ ಸಾರಾಯಿ ಕುಡಿದು ಎಲ್ಲಂದ್ರಲ್ಲಿ ಬೀಳುತ್ತಿದ್ದ. ಸಂಬಂಧಿಕರೆಲ್ಲ ಅವರನ್ನು ನೋಡಿ ನಗುತ್ತಿದ್ರು. ರೋಹಿಣಿ ಗರ್ಭಿಣಿ ಆಗಿದ್ರು ಯಾರೂ ಅವಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಕೃಷ್ಣ ರೋಹಿಣಿ ಗರ್ಭಿಣಿ ಅಂತ ನೋಡದೆ ಅವಳನ್ನು ಸೇರೋಕೆ ಬಲವಂತದಿಂದ ಹೋಗ್ತಾ ಇದ್ದ. ಅವಳು ಬೇಡ ಅಂತ ನಿರಾಕರಿಸಿದ್ರೆ ಅವಳಿಗೆ ಹೊಡಿತಿದ್ದ. ಅವಳ ಸಂಬಂಧಿಕರು ತಾಯಿ ಯಾರಾದರೂ ಬಂದರೆ ಕುಡಿದು ಬಂದು ಜೋರಾಗಿ ಜಗಳ ಮಾಡ್ತಿದ್ದ. ಗರ್ಭಿಣಿ ಅಂತ ಮರೆತು ಅವಳಿಗೆ ಹೊಡಿತಿದ್ದ. ಅವಳಿಗೆ ನೋವು ತಡೆಯಲಾಗದೆ ನರಳಿದ್ರೂ ಬಿಡ್ತಿರ್ಲಿಲ್ಲ. ಅವಳೆಲ್ಲ ಸಂಬಂಧಿಕರಿಗೆ ಅವಳ ತಾಯಿಗೂ ತನ್ನ ಮನೆಗೆ ಬರಬೇಡಿ ಎಂದು ಬೇಡಿಕೊಳ್ತಿದ್ಲು. ಅವಳಿಗೆ ಈ ಚಿತ್ರಹಿಂಸೆ ತಡೆಯೋಕ್ಕಾಗ್ದಂಗೆ ತುಂಬ ಕಷ್ಟವಾಗಿ ಸಾವಿಗೆ ಶರಣಾಗಿ ಬಿಡೋಣ ಎಂದು ಒಂದು ಮನಸ್ಸು ಹೇಳಿದ್ರು. ಇನ್ನೊಂದು ಮನಸ್ಸು ಹೊಟ್ಟೆಯಲ್ಲಿ ಮಗುವಿದೆ, ಅದನ್ನು ಸಾಯಿಸಲು ಇಷ್ಟವಿಲ್ಲದೆ ಕಣ್ಣೀರು ಸುರಿಸುತ್ತಾ ದೇವರನ್ನು ಶಪಿಸುತ್ತಾ ನನ್ನ ಜೀವನ ಯಾಕೆ ಹೀಗಾಯಿತು ಅಂತ ಕೊರಗುತ್ತಾ ಮಲಗ್ತಿದ್ಲು. ಕೃಷ್ಣ ಒಂದು ರೀತಿಯ ಹಿಂಸೆ ಕೊಟ್ಟರೆ ಗಂಡನ ಸಂಬಂಧಿಕರು ಇನ್ನೊಂದು ರೀತಿಯ ಹಿಂಸೆ ಕೊಡುತ್ತಿದ್ದರು. ಅವಳು ಕೆಲಸಕ್ಕೆ ಹೋದರೆ ಸೂಳೆಗಾರಿಕೆ ಮಾಡೋಕ್ಕೆ ಹೋಗ್ತಾ ಇದ್ದಾಳೆ ನೋಡಿ ಎಂದು ಅವಳ ಗಂಡನ ಅಣ್ಣನೇ ಹೇಳುತ್ತಿದ್ದ. ಅವಳ ನಾದಿನಿಯ ಗಂಡ ಅವಳನ್ನು ವಕ್ರವಾಗಿ ನೋಡುತ್ತಿದ್ದ. ಇವೆಲ್ಲವೂ ಗಂಡನಿಗೆ ಗೊತ್ತಾದರೆ ಅವನು ಜಗಳ ಮಾಡುತ್ತಾನೆ ಎಂದು ಎಲ್ಲ ನೋವನ್ನು ತಾನಲ್ಲೇ ಇಟ್ಟುಕೊಂಡಿದ್ದಳು. ಕೃಷ್ಣನ ಕಾಟ ತಡೆಯಲಾಗದೆ ರೋಹಿಣಿ ಅಮ್ಮನ ಮನೆಗೆ ಹೋದರೆ ಇನ್ನು ಮುಂದೆ ಹೀಗೆಲ್ಲ ಮಾಡಲ್ಲ, ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿ ಕರೆದುಕೊಂಡು ಬರ್ತಿದ್ದ. 2-3 ಗಂಟೆಗಳಲ್ಲೇ ಮತ್ತೆ ಕುಡಿದು ಬಂದು ಮನೆಯ ಮುಂದೆ ನಿಂತು ಅವಳ ಮಾನ ಮರ್ಯಾದೆ ತೆಗೆಯುತ್ತಿದ್ದ. ರೋಹಿಣಿ ತನ್ನ ಜೀವನ ಯಾಕಿಷ್ಟು ಕ್ರೂರವಾಗಿದೆ ಅಂತ ಯೋಚನೆ ಮಾಡ್ತಾ ಇದ್ಲು. ಗಂಡನಾದ ಕೃಷ್ಣ ಒಂದು ದಿನನೂ ಪ್ರೀತಿಯಿಂದ ಮಾತಾಡಲಿಲ್ಲ. ನನ್ನ ಕಷ್ಟ ಸುಖ ಕೇಳಲಿಲ್ಲ. ಅವನ ಇಷ್ಟ ಕಷ್ಟ ಏನು ಅಂತಲೂ ಹೇಳಲಿಲ್ಲ. ತಾನು ಯಾವತ್ತೂ ಒಬ್ಬ ಶ್ರೀಮಂತ ಗಂಡ ಬೇಕು ಅಂತ ದೇವರನ್ನ ಕೇಳಲಿಲ್ಲ. ಬಡವನಾದರೂ ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಸುಖದಿಂದ ಬದುಕಬೇಕು ಅಂತ ಆಸೆ ಪಟ್ಟಿದ್ದೆ. ಆದರೆ ಕೃಷ್ಣನ ಮದುವೆ ಮಾಡಿಕೊಂಡು ಯಾವ ಸುಖವೂ ಇಲ್ಲ. ಅವನ ಬಳಿ ನಾನು ಚಿನ್ನ ಬೆಳ್ಳಿ ಕೇಳಲಿಲ್ಲ. ಇಬ್ಬರು ದುಡಿದು ನೆಮ್ಮದಿಯಿಂದ ಬಾಳಬೇಕು ಅಂತ ಆಸೆ. ಕೃಷ್ಣ ಸಾರಾಯಿ ಚಟಕ್ಕೆ ಬಿದ್ದು ಇಬ್ಬರ ಜೀವನವನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ರೋಹಿಣಿ ನೊಂದ್ಕೊಳ್ತಾಳೆ. ರೋಹಿಣಿ ಎಂದಿನಂತೆ ಕೆಲಸಕ್ಕೆ ಹೋಗಿ ಬರುವಾಗ ಮನೆ ಮುಂದೆ ತುಂಬ ಜನ ಇರೋದು ನೋಡಿದ್ಲು. ಏನು ತನ್ನ ಮನೆ ಮುಂದೆ ಇಷ್ಟೊಂದು ಜನ ಅಂತ ಗಾಬರಿಯಿಂದ ಓಡಿ ಬಂದ್ಲು. ಅಲ್ಲಿ ಕೃಷ್ಣ ಕುಡಿದು ಒಬ್ಬೊಬ್ಬನೇ ಮಾತಾಡ್ತಿದ್ದ. ರೋಹಿಣಿ ಬಂದ ತಕ್ಷಣ ಬೀದಿಲಿ ಅವಳನ್ನ ಯಾವುದೇ ಕಾರಣ ಇಲ್ಲದಿದ್ರೂ ಹೊಡೆದ. ಇದನ್ನು ನೋಡಿದ ಮಂಜುಳಾ ಮತ್ತು ಲಕ್ಷ್ಮಿಗೆ ತುಂಬ ಸಂತೋಷವಾಯಿತು. ಕೃಷ್ಣ ಸ್ವಲ್ಪ ಹೊತ್ತು ಹೊಡೆದು ಹೊರಟೋದ. ರೋಹಿಣಿ ಅಳುತ್ತಾ ನಿಂತಿದ್ಲು. ಆಗ ಪಕ್ಕದ ಮನೆ ಅಜ್ಜಿ ಅವಳನ್ನು ಕರೆದುಕೊಂಡು ಹೋಗಿ ತಾಯಿ ಗರ್ಭಿಣಿ ಹೆಣ್ಣು ಈಗ ಅಳಬಾರ್ದು ಅಂತ ಹೇಳಿ ಅವಳಿಗೆ ತಿನ್ನಲು ಮುದ್ದೆ ಕೊಟ್ಟರು. ಅವಳು ಅಳುತ್ತಲೇ ತಿಂದು ಮುಗಿಸಿದ್ಲು. ಆಮೇಲೆ ನಾನು ನೋಡುತ್ತೀನಿ ಅಜ್ಜಿ ಎಂದಳು. ಸರಿ ಅಮ್ಮ ಹೋಗಿ ಬಾ ಎಂದರು. ರೋಹಿಣಿ ತಂಗಿ ಸುಕನ್ಯಾಗೆ ಆ ಕಷ್ಟದಲ್ಲೂ ಓದಿಸುತ್ತಿದ್ದಳು. ಆದರೆ ಅವರ ಸಂಬಂಧಿಕರು ಅವಳಿಗೆ 10ನೇ ತರಗತಿ ಓದುವಾಗಲೇ ಮದುವೆ ಮಾಡಿಬಿಡಿ, ಒಳ್ಳೆಯ ಸಂಬಂಧ ಬಂದಿದೆ ಎಂದರು. ಆ ಕಡೆ ಅಷ್ಟೊಂದು ಬುದ್ಧಿ ಇಲ್ಲದ ತಾಯಿ, ಈ ಕಡೆ ನರಕ ಅನುಭವಿಸುತ್ತಿರುವ ಅಕ್ಕ, ಮನೆ ಕೂಡ ಸರಿಯಾಗಿಲ್ಲ, ಒಂದು ಇದ್ದರೆ ಇನ್ನೊಂದು ಇರುವುದಿಲ್ಲ ಎಂದು ಸುರೇಶ್ ಅವಳ ಮದುವೆ ಮಾಡಿಬಿಟ್ಟರು. ತಂಗಿ ಓದಿ ವಿದ್ಯಾವಂತಳಾಗುತ್ತಾಳೆ ಅಂತ ರೋಹಿಣಿ ಕನಸು ಕಟ್ಟಿದಳು. ಆದರೆ ಅವಳಿಗೆ ಮದುವೆ ಮಾಡಿ ಕಳಿಸಿಬಿಟ್ಟರು ಅಂತ ಅವಳಿಗೆ ನೋವಾಯಿತು. ಹೋಗಲಿ ಬಿಡು, ಅಲ್ಲಿ ಅಮ್ಮನ ಮನೆಯಲ್ಲಿ ಊಟ ಬಟ್ಟೆ ಎಲ್ಲದಕ್ಕೂ ತೊಂದರೆ, ಅವಳಾದರೂ ಗಂಡನ ಮನೆಯಲ್ಲಿ ಸುಖವಾಗಿರಲಿ ಎಂದು ಹರಸಿದಳು. ರೋಹಿಣಿಗೆ 7 ತಿಂಗಳು ಊಟ ಸೇರುತ್ತಿರಲಿಲ್ಲ. ವಾಂತಿ ಜಾಸ್ತಿ ಆಗುತ್ತಿತ್ತು, ತಲೆ ಸುತ್ತು. ಆದರೆ ಅವಳು ಕೆಲಸಕ್ಕೆ ಹೋಗುತ್ತಿದ್ದಳು. ಯಾಕಂದರೆ ಅವಳಿಗೊಂದು ತುತ್ತು ತಿನ್ನಲು ಅಕ್ಕಿ ಇರಲಿಲ್ಲ. ಡಾಕ್ಟರ್ ಚೆಕಪ್ ಯಾವುದೂ ಇರಲಿಲ್ಲ. ಗರ್ಭಿಣಿ ಬಯಕೆ ತೀರಿಸುವವರಿಲ್ಲ. ಚಪ್ಪಲಿ ಕಾಣದ ಕಾಲುಗಳು. 10 ರೂಪಾಯಿ ಮಲ್ಲಿಗೆ ಹೂ ಬೇಕೆಂದರೂ ಆ ಗರ್ಭಿಣಿ ಹೆಣ್ಣಿಗೆ ಕೊಡುವವರಿಲ್ಲ. ಅಳುವನ್ನು ನುಂಗಿ ಮಳೆ ಬಂದರೂ ಬಿಸಿಲಿದ್ದರೂ ಏನಾದರೂ ಅವಳು ದುಡಿದೇ ತೀರಬೇಕು. ರೋಹಿಣಿ ತಾಯಿ, ಮಗಳೇ, ನಿನ್ನ ಗಂಡನ ಮನೆಯವರು ಸೀಮಂತ ಮಾಡುವುದಿಲ್ಲವೇ ಎಂದು ಕೇಳಿದಾಗ, ಬೇರೆಯವರ ಸೀಮಂತ ನೋಡಿ ನಾನು ಖುಷಿ ಪಡಬೇಕು ವಿನಃ ನನಗೆ ಸೀಮಂತ ಯಾರೂ ಮಾಡುವುದಿಲ್ಲ ಎಂದಳು.